ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಈ ವಿವಾದ ಹೊಸತಲ್ಲ. ಈ ವಿವಾದ ಹುಟ್ಟಿಕೊಂಡು ಯಾವುದೋ ಕಾಲ ಆಯಿತು. ಆಗಾಗ ಈ ವಿವಾದ ಬರ್ತಾನೆ ಇದೆ. ನಾನು 2 ದಿನಗಳ ಹಿಂದೆ ಮಾತನಾಡ್ತಾ ಒಂದು ಮಾತು ಹೇಳಿದ್ದೆ. BJPಗೆ ಯಾವುದೋ ಕಮ್ಯುನಲ್ ವಿಚಾರಗಳು ಸಿಕ್ಕಿಲ್ಲ, ಆದ್ದರಿಂದ ರೈತರ ಬಗ್ಗೆ ಅವ್ರು ಮಾತನಾಡ್ತಾ ಇದ್ದಾರೆ. ಇದು ಸ್ವಾಗತಾರ್ಹವಾದ್ದು. ರೈತರ ಪರವಾಗಿ ಹೋರಾಡ್ತಾ ಇರೋ BJP ಅಂತ ಅಂದಿದ್ದೆ. ನಾನು ಯಾವ ಬಾಯಲ್ಲಿ ಯಾವ ಟೈಮ್ನಲ್ಲಿ ಮಾತು ಹೇಳಲ್ಲ. BJP ಪುಸುಕ್ ಅಂತ ಒಂದು ವಿಚಾರ ಸಿಕ್ಬಿಡುತ್ತೆ. ಅದು ಟಿಪ್ಪು ಸುಲ್ತಾನ್ ಸಂಬಂಧಪಟ್ಟ. ಇದ್ದಕ್ಕಿದ್ದ ಹಾಗೆ ಇದಕ್ಕಾಗಿ ಕಾಯ್ತಿರುವವರಾಗಿ ಬಕ ಪಕ್ಷಿ ಅನ್ನಿ ಇನ್ನೊಂದು ಪಕ್ಷಿ ಅನ್ನಿ ಕಾತಕ್ಕಂತ ಹೋಗಿ ಕ್ಯಾಚ್ ಹಾಕೊಂಡ್ರು. ಆ ಟಿಪ್ಪು ಸುಲ್ತಾನ್ ವಿಚಾರ ಮತ್ತೆ ಬಂತು, ಗೆದ್ವಿ, ಇನ್ನು ಮಾಡೋಣ. ಅದು ಪ್ರಾರಂಭ ಆಗಿದ್ದು ಹೇಗೆ? ಸೊ ಕಾಂಗ್ರೆಸ್ ಶಾಸಕ ಕಾಶಪ್ಪನವರು ಒಂದು ಪತ್ರ, ಒಂದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಒಂದು ಪತ್ರ ಕೂಡ ಬರೀತಾರೆ. ಏನು ಅಂದರೆ, ಟಿಪ್ಪು ಜಯಂತಿಯನ್ನು ಮತ್ತೆ ಪ್ರಾರಂಭಿಸಿ ಅಂತ. ಯಾಕೆಂದರೆ ಟಿಪ್ಪು ಜಯಂತಿಯನ್ನು ನಿಲ್ಲಿಸಲಾಗಿತ್ತು, ಗೊತ್ತಿದೆ. ಕಾಂಗ್ರೆಸ್ ಸರ್ಕಾರ ಮತ್ತು ಟಿಪ್ಪು ಜಯಂತಿಯನ್ನು ಮಾಡಿತ್ತು. BJP ಅದು ವಿರುದ್ಧ. BJPಗೆ ಟಿಪ್ಪು ಹೆಸರು ಹೇಳಿದರಾಗಲ್ಲ. ಅವ್ರಿಗೆ ಟಿಪ್ಪು ಅಂತಂದರೆ ಒಂಥರ ತುರ್ಕಿಯ ಶುರುವಾಗುತ್ತೆ. ಟಿಪ್ಪು ಸುಲ್ತಾನ್ ಮುಸ್ಲಿಂ, ಅವನು ಸಾಬಾ, ಅವನಿಗೇನು ಮಾಡಬೇಕು, ಈ ರೀತಿಯ ಕೋಮುವಾದಿ ಮನಸ್ಥಿತಿ ಅಂತ, ಸಮಾಜವನ್ನು ಒಡೆಯುವ ಮನಸ್ಥಿತಿ. ಏನವೇ ಈ ಒತ್ತಡ ಒಂದು ರಾಜ್ಯದ ಒಳಗಡೆ ದಟ್ ನಮ್ಮ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಈ ವಿವಾದ ಬೆಂಕಿಯನ್ನು ಹಚ್ಚಿದ ಮೇಲೆ ಅದು BJPಗೆ ರಾಜಕೀಯ ಲಾಭ ದೊರಕುತ್ತೆ ಅಂದಮೇಲೆ ಈ ಒಂದು ಟಿಪ್ಪು ಜಯಂತಿಯನ್ನು ನಿಲ್ಲಿಸಲಾಯಿತು. ಈಗ ಯಾವಾಗ ಕಾಶಪ್ಪನವರು ಈ ಮಾತನ್ನು ಹೇಳಿದ್ರು, ಅಭಿಪ್ರಾಯ ವ್ಯಕ್ತಪಡಿಸಿದ್ರು, ಆಗ ಪರ ವಿರೋಧವಾದ ಜಗಳ ಪ್ರಾರಂಭ ಆಯಿತು. ಸೊ ಜಮೀರ್ ಅಹಮದ್ ಖಾನ್ ಹೇಳಿದ್ರು, ಆಚರಣೆ ಮಾಡ್ತಾ ಇದ್ದೀವಿ ಇನ್ನೊಂದು ಅಂತ. ಹಂಗೆ ತಕ್ಷಣ ಕಾಯ್ತಾ ಇದ್ದವರಂತೆ ವಿಧಾನ ಪರಿಷತ್ ಪ್ರತಿಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು, ಏನ್ರಿ ಬೇರೆ ಕೆಲಸ ಇಲ್ರಿ, ನಿಮ್ಮ ಸರ್ಕಾರನೇ ಟಿಪ್ಪು ಸರ್ಕಾರ, ನೀವೇ ಟಿಪ್ಪು, ಹಂಗೆ ಹಿಂಗೆ ಅಂತ ಕೂಗಾಡಕ್ಕೆ ಶುರು ಮಾಡಿದ್ರು. ಹಾಗೆಯೇ ತಕ್ಷಣ BJP ಒಳಗಿರುವವರನ್ನೆಲ್ಲ ಶುರು ಮಾಡಿದ್ರು. ತಕ್ಷಣ ಕಾಂಗ್ರೆಸ್ನವರು ಪ್ರತ್ಯುತ್ತರ ಕೊಟ್ಟರು. ಯಡಿಯೂರಪ್ಪನವರು ಟಿಪ್ಪು ಟೊಪ್ಪಿ ಹಾಕೊಂಡು ಹೋಗಿ ಮಾಡಿಲ್ವಾ, ಜಗದೀಶ್ ಶೆಟ್ಟರು ಇವರು ಮಾಡಿದ್ದೇನು, ಸದಾನಂದ ಗೌಡರು ಅವರು ಟಿಪ್ಪು ಟೊಪ್ಪಿ ಹಾಕೊಂಡಿಲ್ವಾ, ಶುರು ಆಯಿತು ನೋಡಿ. ಕೂಗಾಟ ಜಗಳಾಟ ಶುರುವಾಗ್ಬಿಟ್ಟು BJPಗೆ ಬೇಕಾದಂಥ ಒಂದು ಕಮ್ಯುನಲ್ ಇಶ್ಯೂಸ್. ಅದ್ರ ಪ್ರಶ್ನೆ ಇರೋದು ಗೊತ್ತಾ, ಟಿಪ್ಪು ಸುಲ್ತಾನ್ ಹಿಂದೂ ವಿರೋಧಿನ ಯಾಕೆ ಇವರು ಹೀಗೆ ಪ್ರೊಟ್ರೇಟ್ ಮಾಡ್ತಾರೆ? ಇದು ಮುಖ್ಯವಾದ ಪ್ರಶ್ನೆ. ಬಹಳಷ್ಟು ಜನರಿಗೆ ಟಿಪ್ಪು ಇತಿಹಾಸವನ್ನು ತಿರುಚಿ ಹೇಳಲಾಗಿದೆ. ನೀವು ನಮ್ಮ ಜಾನಪದ ಹಾಡುಗಳನ್ನು ಟಿಪ್ಪುನ ಮೇಲೆ ಇರೋದು ನೋಡಬೇಕು. ಅದು ನಿಜವಾದ ಸತ್ಯ. ಜನರ ಬಾಯಿ ಮಾತಿಂದ ಬಂದಿದ್ದು ಜನಪದ ಹಾಡುಗಳು. ಅವರು ಟಿಪ್ಪುವನ್ನು ಹೇಗೆ ಹೇಳ್ತಾರೆ, ಆತ ಸರ್ವಧರ್ಮವನ್ನು ಗೌರವಿಸುವ ನಿಷ್ಠ ಮುಸ್ಲಿಮನಾಗಿದ್ದ ಅಂತ. ದಟ್ ಈಸ್ ದ ಮೇಜರ್ ಥಿಂಗ್. ಅದಾದ ಮೇಲೆ ಹಿಂದೂ ದೇವಾಲಯಗಳಿಗೆ ಹಲವಾರು ದೇವಾಲಯಗಳೇ ದತ್ತಿಯನ್ನು ಕೊಟ್ಟವರು ಟಿಪ್ಪು. ಅರ್ಥ ಮಾಡ್ಕೋಬೇಕು ನಾವು. ಹಾಗೆಯೇ ಶೃಂಗೇರಿಯ ಮೇಲೆ ಮರಾಠ ಸೈನ್ಯ ದಾಳಿ ಮಾಡಿದಾಗ ಅದರ ರಕ್ಷಣೆ ಮಾಡಿದನು ಟಿಪ್ಪು ಸುಲ್ತಾನ್. ನೀವು ಗೋಕರ್ಣದಿಂದ ಹಿಡಿದು ಕರ್ನಾಟಕದ ಹಲವಾರು ದೇವಸ್ಥಾನಗಳಲ್ಲಿ ಸಲಾಂ ಪೂಜೆ ಅಂತ ನಡೆಯುತ್ತೆ. ಅದಕ್ಕೆ ದಾನ ಇದನ್ನು ಕೊಟ್ಟವು ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ನ ಕೆಲಸವನ್ನು ಒಂದೆರಡು ಶಬ್ದಗಳಲ್ಲಿ ವಿವರಿಸೋಕ್ಕಾಗಲ್ಲ. ಆತ ಬ್ರಿಟಿಷರ ಜೊತೆ ಹೋರಾಟ ಮಾಡಿದ್ದು ಬೇರೆ, ಆದರೆ ಮಹಿಳೆಯರಿಗೆ ಹಕ್ಕು ಕೊಟ್ಟಿದ್ದು, ರೇಷ್ಮೆಯನ್ನು ತಂದದ್ದು, ಕೆಲವರ ಕೈಯಲ್ಲಿದ್ದ ಭೂಮಿಯನ್ನು ತೆಗೆದು ಸಾಮಾನ್ಯ ಜನರಿಗೆ ಹಂಚಿದ್ದು, ಹೀಗೆ ಹಲವಾರು. ಆದರೆ ಟಿಪ್ಪುವನ್ನು ಹೇಳೋರು ಏನಂತಾರೆ, ಇವನು ಮಡಿಕೇರಿಗೆ ಹೋಗಿ ಕೂರ್ಗಿಗಳ ದಾನ ಅಲ್ಲಿ ಹೋಗ್ಬಿಟ್ಟು ದಾಳಿ ಮಾಡಿಬಿಟ್ಟು ಅವ್ರನ್ನ ಮುಗಿಸ್ಬಿಟ್ಟು. ಒಂದು ರಾಜ್ಯ ಇನ್ನೊಂದು ರಾಜ್ಯದ ಮೇಲೆ ಯುದ್ಧ ನಡೆಸೋ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದು ದೌರ್ಜನ್ಯಗಳು ನಡೀತಿವೆ. ಅದಕ್ಕೆ ನಾವೇನು ಹೇಳ್ತೀವಿ, ಸೈನ್ಯದ ಮನಸ್ಥಿತಿ ಅಂತೀವಿ. ಈಗ ಅದನ್ನು ನೀವು ಪೊಲೀಸ್ ಮನಸ್ಥಿತಿ ಅಂತಲೂ ಅನ್ಬೋದು. ನಮ್ಗೆ ಗೊತ್ತಿದೆ, ವೀರಪ್ಪನ ಹಿಡಿಯೋ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇದ್ದಾಗ ಅಲ್ಲಿ ಕಂಡ ಮಹಿಳೆಯರ ಮೇಲೆಲ್ಲ ದೌರ್ಜನ್ಯ ನಡೆಸಿದ ದೂರುಗಳಿದೆ. ಸೈನ್ಯ ಮಾಡ್ತಾರೆ, ಸೈನ್ಯ ಪೊಲೀಸು ಇಂಥವ್ರು ಅಂತ ನಡೆಸ್ತಾರೆ. ಅದೊಂದೇ ಕಾರಣಕ್ಕಲ್ಲ. ಇನ್ನು ಅದಾದ ಮೇಲೆ ಆತ ಕೇರಳದಲ್ಲಿ ನಡೆಸಿದಂಥ ದಾಳಿ ಸಂಬಂಧಪಟ್ಟಾಗಿದೆ. ಅಲ್ಲಿ ಯಾರೋ ಮೇಲ್ಜಾತಿಯ ಜನರನ್ನು, ಬ್ರಾಹ್ಮಣರನ್ನು ಹತ್ಯೆ ಮಾಡಲ್ಲ ಅಂತ.
ಯಾರನ್ನು ಮಾಡ್ದ ಅಂದರೆ ಅವರು ಬ್ರಿಟಿಷರ ಏಜೆಂಟ್ರಾಗಿದ್ದರು, ಅವರನ್ನು ಹತ್ಯೆ ಮಾಡಿದ್ರು. ಅದರ ಜೊತೆಗೆ ಅಲ್ಲಿ ಬಹಳ ಒಂದು ದುಷ್ಟ ಸಂಪ್ರದಾಯ ಇತ್ತು, ಅದು ಮೊಲೆ ತೆರಿಗೆ ಅಂತ. ಹೆಣ್ಣುಮಕ್ಕಳಿಗೆ ಅವರು ಬಟ್ಟೆ ಹಾಕೊಳ್ಳೋ ಆಗಿಲ್ಲ, ಹಾಕೊಳ್ಳೋ ತೆರಿಗೆ ಕೊಡಬೇಕಿತ್ತು. ಅಂಥದನ್ನು ನಿಲ್ಲಿಸಿದವನು. ದಟ್ ನೀವು ಒಂದು ಇತಿಹಾಸವನ್ನು ತಿರುಚಿ ನೋಡೋದಕ್ಕಾಗಲ್ಲ. ಇತಿಹಾಸವನ್ನು ನೋಡುವುದಕ್ಕೆ ಒಂದು ಪ್ರಾಂಜಲವಾದ ಮನಸ್ಸು ಬೇಕು, ಒಂದು ಮುಕ್ತವಾದ ಮನಸ್ಸು ಬೇಕು. ನಿಮ್ಮೊಳಗಡೆ ಕೋಮುವಾದ ತುಂಬಿಕೊಂಡಿದ್ರೆ ನೀವು ಇತಿಹಾಸವನ್ನು ನೋಡೋಕ್ಕಾಗಲ್ಲ. ಅದರಿಂದ ಟಿಪ್ಪು ಬಗ್ಗೆ ನೀವೆಲ್ಲ ಬಿಟ್ಟುಬಿಡಿ. ವಿದೇಶಿ ಇತಿಹಾಸಕಾರರು ಬರೆದ ಪುಸ್ತಕಗಳನ್ನು ನೋಡಿ, ನಮ್ಮವರಾಗ ಪಾರ್ಟಿಜಾನ್ ಅನ್ಕೋಣ, ಓಕೆ ಫೈನ್. ಆದರೆ ವಿದೇಶಿ ಎಷ್ಟು ಜನ ಟಿಪ್ಪು ಬಗ್ಗೆ ಬರೆದಿದ್ದಾರೆ. ಆತ ಬ್ರಿಟಿಷರ ಜೊತೆ ಹೋರಾಟ ಮಾಡಿದ ರೀತಿ ಯಾವುದು? ತನ್ನ 2 ಮಕ್ಕಳನ್ನು ಬ್ರಿಟಿಷರಿಗೆ ಒತ್ತೆ ಇಟ್ನಲ್ಲ, ಅಂತಹ ಅವರ ಜನ್ಮ ದಿನಾಚರಣೆಯನ್ನು ಕೂಡದು ಅನ್ನುವ ದುಷ್ಟ ಮನಸ್ಸನ್ನು ಯೋಚನೆ ಮಾಡಿ. ಟಿಪ್ಪು ಆಚರಣೆ ಮಾಡಿಕೊಡುದು, ಅವನು ಮಹಾನ್ ದುಷ್ಟರು ಇದ್ದವ್ರು ಯಾರು? ಮರಾಠದವ್ರು ಬಂದು ಶೃಂಗೇರಿಯ ಮೇಲೆ ದಾಳಿ ಮಾಡೋದಾರಲ್ಲ, ಯಾಕೆ ಮಾತಾಡಲ್ಲ ನೀವು? ಅದ್ರ ಬಗ್ಗೆ ಯಾಕೆ ಸುಮ್ಮನೆ ಇರ್ತೀರಿ? ಅವರು ರಕ್ಷಣೆ ಮಾಡಿದ್ನಲ್ಲ ಟಿಪ್ಪು, ಅದಕ್ಕಾದ್ರೂ ಶ್ಲಾಘನೆ ಬೇಕಲ್ವ ನಿಮಗೆ? ಆ ಶ್ಲಾಘನೆ ಕೂಡ ಇಲ್ವ ನಿಮಗೆ? ಅಂದರೆ ರಾಜಕೀಯ ಲಾಭಕ್ಕಾಗಿ ಈ ವಿವಾದವನ್ನು ಸೃಷ್ಟಿಸುವಂಥದ್ದು, ಬಹುಸಂಖ್ಯಾತ ಮತಗಳನ್ನು ಪಡೆಯುವುದಕ್ಕಾಗಿ. ಮತ್ತು ಹಿಂದೂ ಜನರ ಮನಸ್ಥಿತಿ ಇದೆ ನೋಡಿ, ಅದನ್ನು ಭಾವನಾತ್ಮಕ ಕ್ಯಾಪ್ಚರ್ ಮಾಡ್ಕೊಳ್ಳೋದು. ಅವ್ರಿಗೆ ವಿರೋಧ ಮಾಡೋದಕ್ಕೆ ಏನಾದರೂ ಬೇಕು. ಜನ ಪ್ರೀತಿಸುವುದನ್ನು ಪ್ರಾರಂಭಿಸ್ಬಿಟ್ರೆ ಆಗ ಈ ರಾಜಕಾರಣಿಗಳಿಗೆ ಕೆಲಸ ಇರಲ್ಲ. ಆದ್ದರಿಂದ ಅವರು ಪ್ರೀತಿಯ ವಿರೋಧಿಗಳು, ದ್ವೇಷದ ಆರಾಧಕರು ಆಗಿರ್ತಾರೆ. ಅವರಿಗೆ ರಾಜಕೀಯವಾಗಿ ದ್ವೇಷ ಬೇಕು. ಆ ದ್ವೇಷಕ್ಕಾಗಿ ಅವರು ಈ ರೀತಿಯ ಸುಳ್ಳು ಕಥೆಗಳನ್ನು, ವದಂತಿಗಳನ್ನು ಹಬ್ಬಿಸ್ತಾ ಹೋಗ್ತಾರೆ. ಅದು ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ತಾ ಹೋಗೋದು. ಈಗ ಈ ಒಂದು ಟಿಪ್ಪು ವಿಚಾರದಲ್ಲೂ ಅಷ್ಟೆ, ನಾವು ಟಿಪ್ಪುವನ್ನು ನೆನಪು ಮಾಡಿಕೊಳ್ಳಲೇಬೇಕಾಗಿದೆ. ಆತ ಮುಸ್ಲಿಂ ಅನ್ನುವ ಕಾರಣಕ್ಕಾಗಿ ವಿರೋಧ ಮಾಡೋದಿದೆಯಲ್ಲ, ಅಂತಹ ಅಮಾನವೀಯವಾದದ್ದು ಇನ್ನೊಂದಿಲ್ಲ. ಟಿಪ್ಪು ಇತಿಹಾಸದಲ್ಲಿ ಆತನ ಹೆಜ್ಜೆ ಗುರುತುಗಳಿವೆ. ಕರ್ನಾಟಕಕ್ಕಾಗಿ ಆತ ಮಾಡಿದ್ದಿದೆ. ಆತ ಒಂದು ರೀತಿಯಲ್ಲಿ ದೀನ ದಲಿತರ ದುರ್ಬಲರ ಪರವಾಗಿದ್ದವನಾಗಿದ್ದ ಅಂತ. ಅದನ್ನು ನಾವು ಅರ್ಥ ಮಾಡಿಕೊಳ್ಳದಿದ್ದರೆ ನಾವು ಇತಿಹಾಸಕ್ಕೂ ಅಪಚಾರ ಮಾಡಿದಂತೆ, ಭವಿಷ್ಯವನ್ನು ಕೂಡ ನಾವು ಕಟ್ಟಿಕೊಳ್ಳೋದಕ್ಕಾಗಲ್ಲ. ವಿ ಶುಡ್ ಅಂಡರ್ಸ್ಟ್ಯಾಂಡ್ ಟಿಪ್ಪು ಸುಲ್ತಾನ್. ಆದರೆ BJP ಇದನ್ನು ರಾಜಕೀಕರಣಗೊಳಿಸ್ತಿದೆ ಮತ್ತು ಮಾಧ್ಯಮಗಳು ಇದನ್ನು ದೊಡ್ಡದಾಗಿ ಮಾಡ್ತಾ ಇವೆ. ಟಿಪ್ಪು ಆಚರಣೆ ಮಾಡಬೇಕು, ಟಿಪ್ಪು ಜಯಂತಿ ಆಚರಣೆ ಮಾಡಲೇಬೇಕು. ಯಾಕೆಂದರೆ ಇತಿಹಾಸವನ್ನು ಯಾರು ಅರಿತುಕೊಳ್ಳಾರೋ ಅವರು ವರ್ತಮಾನದಲ್ಲೂ ಬದುಕಲಾರರು, ಭವಿಷ್ಯವನ್ನು ರೂಪಿಸಲಾರರು. ಈ ವಿಚಾರದಲ್ಲಿ ರಾಜಕಾರಣವನ್ನು ಬಿಡಬೇಕು. ಲೆಟ್ ಅಸ್ ವೇಟ್ ಅಂಡ್ ಸಿ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಇದು ಇವತ್ತಿನ ವಿಶೇಷ. ನಮಸ್ಕಾರ.